ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸ್ನೇಹಿತರೆ, ಒಂದು ಕ್ಷಣ ಕಣ್ಮುಚ್ಚಿ ಯೋಚಿಸಿ ನೋಡಿ. ನೀವು ಈ ಪ್ರಪಂಚಕ್ಕೆ ಬಂದ ಮೊದಲ ಕ್ಷಣ, ಆ ಕ್ಷಣದಲ್ಲಿ ನಿಮ್ಮನ್ನು ಎತ್ತಿಕೊಂಡ ಆ ಕೈಗಳು, ಆ ಎದೆಬಡಿತ, ಆ ಪ್ರೀತಿ ಎಷ್ಟು ಅಪಾರವಾಗಿತ್ತು. ಅದೇ ಪ್ರೀತಿಯ ಮೂಲ ರೂಪವೇ ಈ ಸೃಷ್ಟಿಯ ಮೂಲ ಶಕ್ತಿ, ಅದೇ ದೇವಿ. ತಾಯಿ ಎಂಬ ಪದ ಕೇಳಿದ ಕೂಡಲೇ ಮನಸ್ಸಿನಲ್ಲಿ ಮೂಡುವ ಆ ಮಮತೆ, ಆ ಭದ್ರತೆಯ ಭಾವ ಇದೆಯಲ್ಲ, ಅದೇ ನಿಜವಾದ ದೈವತ್ವ. ಈ ಜಗತ್ತಿನಲ್ಲಿ ಎಷ್ಟೋ ಜನ ದೇವರನ್ನು ಹುಡುಕುತ್ತಾ ಬೆಟ್ಟ ಗುಡ್ಡಗಳನ್ನು, ಕಾಡು ಗುಹೆಗಳನ್ನು ಸುತ್ತುತ್ತಾರೆ. ಆದರೆ ಎಷ್ಟೋ ಜನ ಮರೆತುಬಿಡುತ್ತಾರೆ, ತಮ್ಮ ಮನೆಯ ಒಳಗೆ, ತಮ್ಮ ಎದೆಯ ಒಳಗೇ ಒಂದು ಜಗನ್ಮಾತೆ ಸದಾ ಜಾಗೃತವಾಗಿ ಕುಳಿತಿದ್ದಾಳೆ ಎಂದು. ಇಂದು ನಾನು ನಿಮ್ಮೊಂದಿಗೆ ಮಾತನಾಡಲು ಹೊರಟಿರುವ ವಿಷಯ ಕೇವಲ ಪೂಜಾ ವಿಧಾನವಲ್ಲ, ಕೇವಲ ಒಂದು ಹಬ್ಬದ ಆಚರಣೆಯ ವಿವರಣೆಯಲ್ಲ. ಇದು ಒಂದು ಜೀವನ ದರ್ಶನ. ದೇವಿಯ ನವರೂಪಗಳ ಮಹಿಮೆ ಎಂಬ ಈ ವಿಷಯ ನಮ್ಮ ಜೀವನದ ಪ್ರತಿಯೊಂದು ಹಂತವನ್ನು, ಪ್ರತಿಯೊಂದು ಸ್ಥಿತ್ಯಂತರವನ್ನು ಪ್ರತಿಬಿಂಬಿಸುತ್ತದೆ. ಒಬ್ಬ ಹೆಣ್ಣುಮಗಳು ತನ್ನ ಜೀವನದಲ್ಲಿ ಎಷ್ಟೊಂದು ಪಾತ್ರಗಳನ್ನು ನಿರ್ವಹಿಸುತ್ತಾಳೆ ಎಂದು ಗಮನಿಸಿ ನೋಡಿ. ಮಗಳಾಗಿ, ಸಹೋದರಿಯಾಗಿ, ಪ್ರೇಯಸಿಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಗುರುವಾಗಿ, ಯೋಧಳಾಗಿ. ಒಬ್ಬ ಸಾಮಾನ್ಯ ಸ್ತ್ರೀಯೇ ಇಷ್ಟೆಲ್ಲಾ ರೂಪಗಳನ್ನು ಧರಿಸಬಲ್ಲಾಳಾದರೆ ಆ ಜಗನ್ಮಾತೆ ಎಷ್ಟು ಅಗಾಧ ರೂಪಗಳನ್ನು ಧರಿಸಬಹುದು ಎಂದು ಯೋಚಿಸಿ ನೋಡಿ. ನಮ್ಮ ಪುರಾಣಗಳಲ್ಲಿ ಈ ಜಗತ್ತನ್ನು ಸೃಷ್ಟಿಸಿ, ಪೋಷಿಸಿ, ಸಂಹರಿಸುವ ಶಕ್ತಿಯನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಕರೆದರೂ ಸಹ ಆ ಮೂವರಿಗೂ ಶಕ್ತಿ ಕೊಡುವವಳು ಆ ಜಗನ್ಮಾತೆಯೇ. ಅವಳಿಲ್ಲದೆ ಶಿವನೂ ಶವ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದರರ್ಥ ಏನು? ಶಕ್ತಿಯಿಲ್ಲದೆ ಯಾವ ಕಾರ್ಯವೂ ಸಾಧ್ಯವಿಲ್ಲ ಎಂದು. ನಿಮ್ಮ ಜೀವನದಲ್ಲಿ ಎಷ್ಟೇ ಜ್ಞಾನ ಇದ್ದರೂ, ಎಷ್ಟೇ ಯೋಜನೆ ಇದ್ದರೂ ಅದನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಆಂತರಿಕ ಶಕ್ತಿ, ಆ ಇಚ್ಛಾಶಕ್ತಿ, ಆ ಸಂಕಲ್ಪಶಕ್ತಿ, ಅದೇ ದೇವಿ ಸ್ವರೂಪ. ನವರಾತ್ರಿಯ 9 ದಿನಗಳಲ್ಲಿ ನಾವು ಪೂಜಿಸುವ 9 ರೂಪಗಳು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಇವು ಕೇವಲ 9 ಮೂರ್ತಿಗಳಲ್ಲ, ಇವು ನಮ್ಮ ಜೀವನದ 9 ಘಟ್ಟಗಳು, 9 ಆಂತರಿಕ ಶಕ್ತಿಗಳ ಜಾಗೃತಿಯ ಸಂಕೇತ. ಈ ಪ್ರತಿಯೊಂದು ರೂಪವೂ ನಮಗೆ ಒಂದೊಂದು ಪಾಠ ಕಲಿಸುತ್ತದೆ. ಜೀವನದಲ್ಲಿ ಎಂತಹದ್ದೇ ಕಷ್ಟ ಬಂದರೂ, ಎಂತಹದ್ದೇ ಪರೀಕ್ಷೆ ಎದುರಾದರೂ ಎದೆಗುಂದದೆ ನಿಲ್ಲುವ ಶಕ್ತಿ ಕೊಡುತ್ತದೆ. ಇಂದಿನ ಈ ಧಾವಂತದ ಬದುಕಿನಲ್ಲಿ ನಾವು ಎಷ್ಟೋ ಬಾರಿ ನಮ್ಮೊಳಗಿನ ಈ ಶಕ್ತಿಯನ್ನೇ ಮರೆತುಬಿಡುತ್ತೇವೆ. ಸಣ್ಣ ಸಣ್ಣ ಸೋಲುಗಳಿಗೆ ಎದೆಗುಂದಿ ಕುಳಿತುಬಿಡುತ್ತೇವೆ. ಆದರೆ ಸ್ನೇಹಿತರೆ, ಈ ದೇಹದ ಒಳಗೆ, ಈ ಆತ್ಮದ ಒಳಗೆ ಒಂದು ಅಗ್ನಿ ಸದಾ ಉರಿಯುತ್ತಿದೆ. ಅದನ್ನೇ ನಾವು ಶಕ್ತಿ ಎಂದು ಕರೆಯುತ್ತೇವೆ. ಆ ಶಕ್ತಿಯ ಜಾಗೃತಿಗೆ, ಆ ಶಕ್ತಿಯ ಪೂರ್ಣ ಅರಿವಿಗೆ ಬೇಕಾದ ದಾರಿಯನ್ನೇ ದೇವಿಯ 9 ರೂಪಗಳು ನಮಗೆ ತೋರಿಸುತ್ತವೆ. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ಈ ಹೆಸರಿನಲ್ಲೇ ಒಂದು ಅದ್ಭುತ ಸಂದೇಶ ಅಡಗಿದೆ. ಪರ್ವತ ಎಂದರೆ ಏನು? ಎಷ್ಟೇ ಗಾಳಿ ಬೀಸಲಿ, ಎಷ್ಟೇ ಮಳೆ ಸುರಿಯಲಿ, ಎಷ್ಟೇ ಭೂಕಂಪ ಬರಲಿ, ಪರ್ವತ ತನ್ನ ಸ್ಥಾನದಿಂದ ಅಲುಗಾಡುವುದಿಲ್ಲ. ಅದೇ ಸ್ಥಿರತೆ, ಅದೇ ದೃಢತೆ ಶೈಲಪುತ್ರಿಯ ಸ್ವರೂಪ. ಪೂರ್ವಜನ್ಮದಲ್ಲಿ ಸತಿಯಾಗಿದ್ದ ಆಕೆ ತನ್ನ ತಂದೆ ದಕ್ಷಬ್ರಹ್ಮ ಶಿವನನ್ನು ಅವಮಾನಿಸಿದಾಗ ಆ ಅವಮಾನವನ್ನು ಸಹಿಸಲಾರದೆ ಯಜ್ಞಕುಂಡದಲ್ಲಿ ದೇಹತ್ಯಾಗ ಮಾಡಿದಳು. ನಂತರ ಪುನಃ ಪರ್ವತರಾಜ ಹಿಮವಂತನ ಮಗಳಾಗಿ ಜನ್ಮ ಪಡೆದು ಶೈಲಪುತ್ರಿಯಾದಳು. ಈ ಕಥೆಯಲ್ಲಿ ಒಂದು ಆಳವಾದ ಜೀವನ ಪಾಠವಿದೆ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ನಮಗೆ ಅವಮಾನ, ನೋವು, ಸೋಲು ಎದುರಾಗುತ್ತದೆ. ಆಗ ನಾವು 2 ದಾರಿಗಳಲ್ಲಿ ಒಂದನ್ನು ಆಯ್ಕೆ ಮಾಡಬಹುದು. 1, ಆ ನೋವಿನಲ್ಲೇ ಮುಳುಗಿ ಎಂದೆಂದಿಗೂ ಎದ್ದೇಳದೇ ಇರುವುದು. 2, ಆ ನೋವನ್ನೇ ಒಂದು ಹೊಸ ಜನ್ಮದ ಮೆಟ್ಟಿಲಾಗಿ ಪರಿವರ್ತಿಸಿ ಮತ್ತೆ ಎದ್ದು ನಿಲ್ಲುವುದು. ಸತೀದೇವಿ 2ನೆಯ ದಾರಿಯನ್ನು ಆಯ್ಕೆ ಮಾಡಿದಳು. ಅವಳ ಮರಣ ಅಂತ್ಯವಾಗಲಿಲ್ಲ, ಅದೊಂದು ಹೊಸ ಆರಂಭವಾಯಿತು. ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ಇಂಥ ಪ್ರಸಂಗಗಳು ಬರುತ್ತವೆ. ಒಂದು ಸಂಬಂಧ ಮುರಿದು ಹೋಗಬಹುದು, ಒಂದು ಕೆಲಸ ಕೈತಪ್ಪಿ ಹೋಗಬಹುದು, ಒಂದು ಕನಸು ಛಿದ್ರವಾಗಬಹುದು. ಆ ಸಮಯದಲ್ಲಿ ನಮಗೆ ಬೇಕಾಗಿರುವುದೇ ಶೈಲಪುತ್ರಿಯ ಆ ಪರ್ವತ ಸಮಾನ ಸ್ಥಿರತೆ. ಒಂದು ಮರವನ್ನು ಗಮನಿಸಿ ನೋಡಿ. ಚಳಿಗಾಲದಲ್ಲಿ ಅದರ ಎಲೆಗಳೆಲ್ಲ ಉದಿರಿ ಹೋಗುತ್ತವೆ, ಬರಿಗಾಲಿನ ಮರವಾಗಿ ನಿಂತಿರುತ್ತದೆ. ಆದರೆ ಅದರ ಬೇರುಗಳು ಭೂಮಿಯ ಆಳದಲ್ಲಿ ಇನ್ನೂ ಗಟ್ಟಿಯಾಗಿಯೇ ಇರುತ್ತವೆ. ವಸಂತ ಬಂದಾಗ ಅದೇ ಮರ ಮತ್ತೆ ಹಚ್ಚ ಹಸಿರಾಗಿ ಚಿಗುರುತ್ತದೆ. ಈ ಸತ್ಯವನ್ನು ಎಂದೂ ಮರೆಯಬೇಡಿ. ನಿಮ್ಮ ಬಾಹ್ಯ ಪರಿಸ್ಥಿತಿ ಎಷ್ಟೇ ಬರಡಾಗಿ ಕಂಡರೂ, ನಿಮ್ಮ ಆಂತರಿಕ ಬೇರುಗಳು ಗಟ್ಟಿಯಾಗಿದ್ದರೆ, ನಿಮ್ಮ ಸಂಕಲ್ಪ ದೃಢವಾಗಿದ್ದರೆ ಮತ್ತೆ ಚಿಗುರುವುದು ಖಚಿತ. ಶೈಲಪುತ್ರಿಯ ವಾಹನ ವೃಷಭ, ಅಂದರೆ ಎತ್ತು. ಎತ್ತು ಎಂದರೆ ಶ್ರಮ, ಸಹನೆ, ನಿಷ್ಠೆಯ ಸಂಕೇತ. ಎಷ್ಟೇ ಭಾರವಾದ ಹೊರೆ ಇರಲಿ, ಎಂದೂ ದೂರದೆ, ದೂಷಿಸದೆ ತನ್ನ ಕರ್ತವ್ಯವನ್ನು ಮಾಡುತ್ತಲೇ ಇರುತ್ತದೆ. ಇಂದಿನ ಪೀಳಿಗೆಗೆ ಇದೊಂದು ದೊಡ್ಡ ಪಾಠ. ನಾವು ಸಣ್ಣ ಸಣ್ಣ ಜವಾಬ್ದಾರಿಗಳಿಗೂ ದೂರುತ್ತೇವೆ, ಆಯಾಸಗೊಳ್ಳುತ್ತೇವೆ. ಆದರೆ ಜೀವನ ಎಂಬುದೇ ಒಂದು ಹೊರೆ ಹೊತ್ತು ಸಾಗುವ ಪ್ರಯಾಣ.
ಆ ಹೊರೆಯನ್ನು ದೂರುತ್ತಾ ಸಾಗುವುದಕ್ಕಿಂತ ಆ ಹೊರೆಯನ್ನೇ ನಮ್ಮ ಶಕ್ತಿಯ ಪರೀಕ್ಷೆಯಾಗಿ ಸ್ವೀಕರಿಸಿ ಮುಂದೆ ಸಾಗುವುದೇ ನಿಜವಾದ ಜಾಣ್ಮೆ. ಇನ್ನೊಂದು ಮುಖ್ಯ ವಿಚಾರ, ಶೈಲಪುತ್ರಿ ಎಂಬ ಹೆಸರೇ ಹೇಳುವಂತೆ ಅವಳು ಬೇರು, ಮೂಲಾಧಾರ ಚಕ್ರದ ಅಧಿದೇವತೆಯಾಗಿ ಆಕೆಯನ್ನು ಪೂಜಿಸಲಾಗುತ್ತದೆ. ಮೂಲಾಧಾರ ಎಂದರೆ ನಮ್ಮ ಇರುವಿಕೆಯ ಅಡಿಪಾಯ. ಒಂದು ಕಟ್ಟಡ ಎಷ್ಟೇ ಎತ್ತರವಾಗಿ ಕಟ್ಟಬೇಕಾದರೂ ಮೊದಲು ಬೇಕಾಗಿರುವುದು ಗಟ್ಟಿಯಾದ ಅಡಿಪಾಯ. ಹಾಗೆಯೇ ನಮ್ಮ ಜೀವನದಲ್ಲೂ ದೊಡ್ಡ ಸಾಧನೆ ಮಾಡಬೇಕಾದರೆ ಮೊದಲು ನಮ್ಮ ಮೌಲ್ಯಗಳ, ನಮ್ಮ ಸಂಸ್ಕಾರಗಳ, ನಮ್ಮ ಆತ್ಮವಿಶ್ವಾಸದ ಅಡಿಪಾಯ ಗಟ್ಟಿಯಾಗಿರಬೇಕು. ಆ ಅಡಿಪಾಯವನ್ನೇ ಶೈಲಪುತ್ರಿ ನಮಗೆ ಕಟ್ಟಿಕೊಡುತ್ತಾಳೆ. ಇಂದೇ ನಿರ್ಧರಿಸಿ, ಎಷ್ಟೇ ಬಿರುಗಾಳಿ ಬಂದರೂ ಪರ್ವತದಂತೆ ಸ್ಥಿರವಾಗಿ ನಿಲ್ಲುತ್ತೇನೆ ಎಂದು. ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನು ಆಚರಿಸುವವಳು ಎಂದರ್ಥ. ಈ ರೂಪದಲ್ಲಿ ದೇವಿ ಪಾರ್ವತಿಯು ಶಿವನನ್ನು ಪತಿಯಾಗಿ ಪಡೆಯಲು ಘೋರ ತಪಸ್ಸು ಮಾಡಿದ ಕಥೆ ಬರುತ್ತದೆ. ಸಾವಿರಾರು ವರ್ಷಗಳ ಕಾಲ ಕೇವಲ ಎಲೆಗಳನ್ನು ತಿಂದು ನಂತರ ಅದನ್ನೂ ಬಿಟ್ಟು ನಿರಾಹಾರಳಾಗಿ ಮಳೆ, ಬಿಸಿಲು, ಚಳಿ ಎಲ್ಲವನ್ನೂ ಸಹಿಸಿ ಆಕೆ ತಪಸ್ಸು ಮಾಡಿದಳು. ಇದೇ ಕಾರಣಕ್ಕೆ ಆಕೆಗೆ ಅಪರ್ಣಾ ಎಂಬ ಹೆಸರು ಬಂತು, ಎಲೆಯನ್ನೂ ಸೇವಿಸದವಳು ಎಂದು. ಸ್ನೇಹಿತರೆ, ಈ ಕಥೆ ಕೇಳಿದಾಗ ನಮಗೆ ಅನಿಸಬಹುದು, ಇದೊಂದು ಪುರಾಣ ಕಥೆ, ನಮ್ಮ ಇಂದಿನ ಜೀವನಕ್ಕೆ ಇದು ಹೇಗೆ ಸಂಬಂಧಿಸುತ್ತದೆ ಎಂದು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಬಯಸುವ ಯಾವುದೇ ದೊಡ್ಡ ಗುರಿ, ಒಂದು ಒಳ್ಳೆಯ ಕೆಲಸ, ಒಂದು ಯಶಸ್ವಿ ವ್ಯಾಪಾರ, ಒಂದು ಆರೋಗ್ಯಕರ ದೇಹ, ಒಂದು ಶಾಂತಿಯುತ ಮನಸ್ಸು, ಇವೆಲ್ಲವೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಅವುಗಳಿಗೆ ಬೇಕಾಗಿರುವುದೇ ನಿರಂತರ ತಪಸ್ಸು, ನಿರಂತರ ಪ್ರಯತ್ನ, ನಿರಂತರ ಸಂಯಮ. ಇಂದಿನ ಕಾಲದಲ್ಲಿ ನಮಗೆ ಇನ್ಸ್ಟಂಟ್ ಫಲಿತಾಂಶ ಬೇಕು. ಒಂದು ದಿನ ವ್ಯಾಯಾಮ ಮಾಡಿ ದೇಹ ಬದಲಾಗಬೇಕು ಎಂದು ಬಯಸ್ತೇವೆ. ಒಂದು ವಾರ ಓದಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಬರಬೇಕು ಎಂದು ಆಶಿಸುತ್ತೇವೆ. ಆದರೆ ಪ್ರಕೃತಿಯ ನಿಯಮವೇ ಬೇರೆ. ಒಂದು ಬೀಜ ಮಣ್ಣಿನಲ್ಲಿ ಬಿದ್ದ ಕೂಡಲೇ ಮರವಾಗುವುದಿಲ್ಲ. ಅದಕ್ಕೆ ಕತ್ತಲೆಯಲ್ಲಿ ಕೊಳೆಯುವ ಸಮಯ ಬೇಕು, ಬೇರು ಬಿಡುವ ಸಮಯ ಬೇಕು, ಆಮೇಲೆ ಮೊಳಕೆ ಒಡೆಯುವ ಸಮಯ ಬೇಕು. ಈ ಇಡೀ ಪ್ರಕ್ರಿಯೆಯೇ ಒಂದು ರೀತಿಯ ತಪಸ್ಸು. ಬ್ರಹ್ಮಚಾರಿಣಿ ದೇವಿ ನಮಗೆ ಕಲಿಸುವ ಪಾಠವೇ ಇದು. ನಿಮ್ಮ ಗುರಿ ಎಷ್ಟೇ ದೂರವಿರಲಿ, ದಾರಿ ಎಷ್ಟೇ ಕಠಿಣವಾಗಿರಲಿ, ಸಂಯಮದಿಂದ, ತಾಳ್ಮೆಯಿಂದ ಮುಂದೆ ಸಾಗುತ್ತಿದ್ದರೆ ಫಲ ಖಚಿತ. ಇನ್ನೊಂದು ಮುಖ್ಯ ಅಂಶ ಗಮನಿಸಿ. ಪಾರ್ವತೀದೇವಿ ತಪಸ್ಸು ಮಾಡಿದ್ದು ಯಾರಿಗೋ ತೋರಿಸಲುವಲ್ಲ. ಅದು ಆಕೆಯ ಆಂತರಿಕ ಸಂಕಲ್ಪ, ಆಕೆಯ ಸ್ವಂತ ನಿರ್ಧಾರ. ಇಂದು ನಾವೆಷ್ಟೋ ಜನ ಬೇರೆಯವರಿಗೆ ತೋರಿಸಲು, ಸಮಾಜದಿಂದ ಮೆಚ್ಚುಗೆ ಪಡೆಯಲು ಕೆಲಸ ಮಾಡುತ್ತೇವೆ. ಆದರೆ ನಿಜವಾದ ತಪಸ್ಸು ಎಂದರೆ ಸ್ವಂತ ಆತ್ಮಸಾಕ್ಷಿಗೆ ಬದ್ಧವಾಗಿ, ಯಾರೂ ನೋಡದಿದ್ದರೂ, ಯಾರೂ ಪ್ರಶಂಸಿಸದಿದ್ದರೂ ನಿಮ್ಮ ಗುರಿಯ ಕಡೆಗೆ ಶ್ರದ್ಧೆಯಿಂದ ಸಾಗುವುದು. ಬೆಳಗಿನ ಜಾವ ಓದುವ ವಿದ್ಯಾರ್ಥಿ, ರಾತ್ರಿ ತಡವಾಗಿ ನಿದ್ರಿಸಿ ತನ್ನ ಕನಸಿಗಾಗಿ ಶ್ರಮಿಸುವ ಯುವಕ, ಕುಟುಂಬಕ್ಕಾಗಿ ದಿನವಿಡೀ ದುಡಿಯುವ ತಂದೆತಾಯಿ, ಇವರೆಲ್ಲ ಇಂದಿನ ಬ್ರಹ್ಮಚಾರಿಣಿಯರೇ. ಬ್ರಹ್ಮಚಾರಿಣಿ ದೇವಿಯ ಕೈಯಲ್ಲಿ ಜಪಮಾಲೆ ಮತ್ತು ಕಮಂಡಲ ಇರುತ್ತದೆ. ಜಪಮಾಲೆ ಎಂದರೆ ನಿರಂತರತೆ, ಪುನರಾವರ್ತನೆಯ ಸಂಕೇತ. ಒಂದೊಂದು ಮಣಿಯೂ ಒಂದೊಂದು ಪ್ರಯತ್ನ, ಒಂದೊಂದು ದಿನ. ಒಂದೊಂದು ಮಣಿ ಸೇರಿ ಮಾಲೆಯಾಗುವಂತೆ ಒಂದೊಂದು ದಿನದ ಪ್ರಯತ್ನ ಸೇರಿ ದೊಡ್ಡ ಸಾಧನೆಯಾಗುತ್ತದೆ. ಸ್ನೇಹಿತರೆ, ಇಂದಿನಿಂದಲೇ ನಿಮ್ಮ ಗುರಿಯ ಕಡೆಗೆ ಒಂದು ಸಣ್ಣ ಹೆಜ್ಜೆ ಇಡಿ. ಆ ಹೆಜ್ಜೆಯೇ ನಾಳಿನ ದೊಡ್ಡ ಯಶಸ್ಸಿನ ಮೊದಲ ಮಣಿಯಾಗುತ್ತದೆ. ಚಂದ್ರಘಂಟಾದೇವಿಯ ಹಣೆಯಲ್ಲಿ ಅರ್ಧಚಂದ್ರಾಕೃತಿಯ ಗಂಟೆಯಂತಹ ಆಭರಣ ಇರುತ್ತದೆ. ಆದ್ದರಿಂದ ಈ ಹೆಸರು ಬಂದಿದೆ. ಈ ರೂಪ ದೇವಿ ಪಾರ್ವತಿ ಶಿವನನ್ನು ವಿವಾಹವಾದ ನಂತರದ ರೂಪ. ಈ ದೇವಿಯ 10 ಕೈಗಳಲ್ಲಿ ಆಯುಧಗಳಿವೆ. ಆಕೆಯ ವಾಹನ ಸಿಂಹ. ಆದರೆ ಆಕೆಯ ಮುಖದಲ್ಲಿರುವುದು ಶಾಂತಿಯ, ಕರುಣೆಯ ಭಾವ. ಇದೇ ಚಂದ್ರಘಂಟಾದೇವಿಯ ಅತ್ಯಂತ ವಿಶಿಷ್ಟವಾದ ಸಂದೇಶ. ಒಂದೇ ದೇಹದಲ್ಲಿ ಶೌರ್ಯ ಮತ್ತು ಶಾಂತಿ ಎರಡೂ ಒಟ್ಟಿಗೆ ಇರಬಹುದು. ಇಂದಿನ ಸಮಾಜದಲ್ಲಿ ನಾವು 2 ರೀತಿಯ ಜನರನ್ನು ನೋಡುತ್ತೇವೆ. ಒಂದು ವರ್ಗ ಅತಿಯಾದ ಆಕ್ರಮಣಶೀಲತೆಯಿಂದ, ಕೋಪದಿಂದ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಲು ಪ್ರಯತ್ನಿಸುತ್ತಾರೆ. ಇನ್ನೊಂದು ವರ್ಗ ಅತಿಯಾದ ಮೃದುತ್ವದಿಂದ, ಭಯದಿಂದ ಎಲ್ಲದಕ್ಕೂ ತಲೆಬಾಗಿ ಅನ್ಯಾಯವನ್ನು ಸಹಿಸಿಕೊಂಡು ಬದುಕುತ್ತಾರೆ. ಆದರೆ ಚಂದ್ರಘಂಟಾದೇವಿ ನಮಗೆ ಕಲಿಸುವ 3ನೇ ದಾರಿಯಿದೆ. ಅಗತ್ಯ ಬಿದ್ದಾಗ ಸಿಂಹದಂತೆ ಗರ್ಜಿಸುವ ಶಕ್ತಿಯಿರಬೇಕು, ಆದರೆ ಮನಸ್ಸಿನಲ್ಲಿ ಸದಾ ಶಾಂತಿ, ಕರುಣೆಯಿರಬೇಕು. ಒಬ್ಬ ತಾಯಿಯನ್ನೇ ಗಮನಿಸಿ ನೋಡಿ. ಆಕೆ ತನ್ನ ಮಗುವಿನೊಂದಿಗೆ ಎಷ್ಟು ಮೃದುವಾಗಿ, ಪ್ರೀತಿಯಿಂದ ವರ್ತಿಸುತ್ತಾಳೆ. ಆದರೆ ಆ ಮಗುವಿಗೆ ಯಾವುದೇ ಅಪಾಯ ಬಂದಾಗ ಅದೇ ತಾಯಿ ಸಿಂಹಿಣಿಯಂತೆ ಬದಲಾಗುತ್ತಾಳೆ.
ಎಷ್ಟೋ ಸನ್ನಿವೇಶಗಳಲ್ಲಿ ಸಾಮಾನ್ಯ ಮಹಿಳೆಯರು ಅಸಾಮಾನ್ಯ ಶೌರ್ಯ ತೋರಿಸಿದ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಸಾಕಷ್ಟವಿವೆ. ಇದೇ ಚಂದ್ರಘಂಟಾ ಶಕ್ತಿ, ಪ್ರೀತಿ ಮತ್ತು ಶೌರ್ಯ ಒಟ್ಟಿಗೆ ಇರುವ ಶಕ್ತಿ. ನಮ್ಮ ವೈಯಕ್ತಿಕ ಜೀವನದಲ್ಲೂ ಈ ಸಮತೋಲನ ಅತ್ಯಗತ್ಯ. ಕುಟುಂಬದಲ್ಲಿ, ಕೆಲಸದ ಸ್ಥಳದಲ್ಲಿ, ಸಮಾಜದಲ್ಲಿ ನಾವು ಸದಾ ಮೃದುವಾಗಿಯೇ ಇರಬೇಕು ಎಂದೇನಿಲ್ಲ. ಅನ್ಯಾಯದ ವಿರುದ್ಧ, ಅಸತ್ಯದ ವಿರುದ್ಧ ಧ್ವನಿ ಎತ್ತುವ ಧೈರ್ಯ ನಮಗಿರಬೇಕು. ಆದರೆ ಆ ಧೈರ್ಯ ದ್ವೇಷದಿಂದ ಹುಟ್ಟಬಾರದು, ಅದು ಧರ್ಮದಿಂದ, ಸತ್ಯದಿಂದ ಹುಟ್ಟಬೇಕು. ಚಂದ್ರಘಂಟಾದೇವಿಯ ಗಂಟೆಯ ಶಬ್ದ ಅಸುರರಿಗೆ ಭಯ ಹುಟ್ಟಿಸಿದರೆ, ಭಕ್ತರಿಗೆ ಅದೇ ಶಬ್ದ ಶಾಂತಿ, ಧೈರ್ಯ ನೀಡುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದೇ ರೀತಿ ನಿಮ್ಮ ಒಂದೇ ಮಾತು, ಒಂದೇ ನಿರ್ಧಾರ, ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪರಿಣಾಮ ಬೀರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ. ಚಂದ್ರಘಂಟಾದೇವಿಯ ಮತ್ತೊಂದು ವಿಶೇಷತೆ ಎಂದರೆ ಆಕೆಯ ದೇಹದ ಬಣ್ಣ ಚಿನ್ನದಂತೆ ಹೊಳೆಯುತ್ತದೆ ಎಂದು ವರ್ಣಿಸಲಾಗಿದೆ. ಚಿನ್ನ ಎಂದರೆ ಶುದ್ಧತೆಯ ಸಂಕೇತ. ಎಷ್ಟೇ ಬೆಂಕಿಯಲ್ಲಿ ಕಾಯಿಸಿದರೂ ಚಿನ್ನ ತನ್ನ ಮೂಣಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಇನ್ನಷ್ಟು ಶುದ್ಧವಾಗುತ್ತದೆ. ಜೀವನದಲ್ಲಿ ಬರುವ ಕಷ್ಟಗಳು, ಸವಾಲುಗಳು ನಮ್ಮನ್ನು ದುರ್ಬಲಗೊಳಿಸಲು ಬರುವುದಿಲ್ಲ, ಅವು ನಮ್ಮನ್ನು ಪರಿಶುದ್ಧಗೊಳಿಸಲು, ಪರಿಪಕ್ವಗೊಳಿಸಲು ಬರುತ್ತವೆ ಎಂಬ ಸತ್ಯವನ್ನು ಈ ದೇವಿಯ ಸ್ವರೂಪ ನಮಗೆ ನೆನಪಿಸುತ್ತದೆ. ಕೂಷ್ಮಾಂಡ ಎಂಬ ಹೆಸರಿನ ಅರ್ಥವೇ ಅದ್ಭುತವಾಗಿದೆ. ಕು ಎಂದರೆ ಸ್ವಲ್ಪ, ಉಷ್ಮ ಎಂದರೆ ಶಾಖ, ಅಂಡ ಎಂದರೆ ಬ್ರಹ್ಮಾಂಡ. ಅಂದರೆ ತನ್ನ ಸ್ವಲ್ಪ ಮಂದಹಾಸದಿಂದಲೇ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೇವಿ ಎಂದರ್ಥ. ಈ ಜಗತ್ತಿನಲ್ಲಿ ಯಾವಾಗ ಏನೂ ಇರಲಿಲ್ಲವೋ, ಕೇವಲ ಕತ್ತಲೆ, ಶೂನ್ಯತೆ ಇತ್ತೋ, ಆ ಸಮಯದಲ್ಲಿ ಈ ದೇವಿ ತನ್ನ ಮುಗುಳು ನಗೆಯಿಂದ ಈ ಇಡೀ ಸೃಷ್ಟಿಗೆ ಜನ್ಮ ನೀಡಿದಳು ಎಂದು ಪುರಾಣಗಳು ಹೇಳುತ್ತವೆ. ಈ ಕಥೆಯಲ್ಲಿ ಅಡಗಿರುವ ಸಂದೇಶ ಎಷ್ಟು ಆಳವಾದದ್ದು ಎಂದು ಯೋಚಿಸಿ ನೋಡಿ. ಶೂನ್ಯದಿಂದ, ಏನೂ ಇಲ್ಲದಿರುವಿಕೆಯಿಂದ ಸೃಷ್ಟಿ ಹುಟ್ಟಬಹುದು ಎಂಬುದೇ ಇಲ್ಲಿನ ಮಹಾಸತ್ಯ. ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ನಮಗೆ ಅನಿಸುತ್ತದೆ, ನನ್ನ ಬಳಿ ಏನೂ ಇಲ್ಲ, ನಾನು ಸೊನ್ನೆಯಿಂದ ಆರಂಭಿಸಬೇಕಾಗಿದೆ, ನನ್ನ ಬಳಿ ಸಂಪನ್ಮೂಲಗಳಿಲ್ಲ, ಬೆಂಬಲವಿಲ್ಲ ಎಂದು. ಆದರೆ ಕೂಷ್ಮಾಂಡಾದೇವಿಯ ಕಥೆ ನಮಗೆ ಕಲಿಸುವುದೇನೆಂದರೆ, ಶೂನ್ಯದಿಂದಲೂ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಹುದು. ಬೇಕಾಗಿರುವುದು ಕೇವಲ ಆಂತರಿಕ ಬೆಳಕು, ಆಂತರಿಕ ಇಚ್ಛಾಶಕ್ತಿ ಮಾತ್ರ. ಎಷ್ಟೋ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಗಮನಿಸಿ ನೋಡಿ. ಅವರೆಲ್ಲರೂ ಅತ್ಯಂತ ಸಾಮಾನ್ಯ, ಬಡತನದ, ಸಂಕಷ್ಟದ ಪರಿಸ್ಥಿತಿಯಿಂದಲೇ ಪ್ರಾರಂಭಿಸಿದವರು. ಅವರ ಬಳಿ ಹಣ ಇರಲಿಲ್ಲ, ಸೌಲಭ್ಯಗಳಿರಲಿಲ್ಲ, ಶಿಫಾರಸ್ಸು ಇರಲಿಲ್ಲ. ಆದರೆ ಅವರ ಒಳಗೆ ಒಂದು ಬೆಂಕಿಯಿತ್ತು, ಒಂದು ಕನಸಿತ್ತು, ಒಂದು ಛಲವಿತ್ತು. ಆ ಆಂತರಿಕ ಶಕ್ತಿಯೇ ಅವರನ್ನು ಶೂನ್ಯದಿಂದ ಶಿಖರಕ್ಕೆ ಕೊಂಡೊಯ್ತು. ಇದೇ ಕೂಷ್ಮಾಂಡಾ ಶಕ್ತಿ. ನಿಮ್ಮ ಒಳಗಿನ ಆ ಸ್ವಲ್ಪ ಬೆಳಕು, ಆ ಸ್ವಲ್ಪ ಶಾಖವೇ ಇಡೀ ಜೀವನವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಕೂಷ್ಮಾಂಡಾ ದೇವಿಯನ್ನು ಸೂರ್ಯಮಂಡಲದ ಒಳಗೆ ವಾಸಿಸುವ ಶಕ್ತಿ ಎಂದು ಪೂಜಿಸಲಾಗುತ್ತದೆ. ಸೂರ್ಯ ಎಂದರೆ ಬೆಳಕಿನ ಮೂಲ. ಆದರೆ ಗಮನಿಸಿ, ಸೂರ್ಯನಿಗೆ ಬೆಳಕು ಕೊಡಲು ಬೇರೆ ಯಾರ ಅಗತ್ಯವೂ ಇಲ್ಲ, ಅವನೇ ಸ್ವಯಂ ಪ್ರಕಾಶಿತ. ಹಾಗೇ ನಮ್ಮ ಜೀವನದ ಬೆಳಕಿಗಾಗಿ ನಾವು ಯಾವಾಗಲೂ ಬೇರೆಯವರ ಮೇಲೆ ಅವಲಂಬಿತರಾಗಬಾರದು. ಬೇರೆಯವರ ಮೆಚ್ಚುಗೆ, ಬೇರೆಯವರ ಬೆಂಬಲ ಸಿಕ್ಕರೆ ಒಳ್ಳೆಯದೇ. ಆದರೆ ಅದಿಲ್ಲದೆಯೂ ನಮ್ಮ ಸ್ವಂತ ಆಂತರಿಕ ಬೆಳಕಿನಿಂದಲೇ ನಾವು ಬೆಳಗಬಲ್ಲೆವು ಎಂಬ ಆತ್ಮವಿಶ್ವಾಸ ನಮಗಿರಬೇಕು. ಇಂದಿನ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ನಾವು ಎಷ್ಟೋ ಬಾರಿ ಬೇರೆಯವರ ಲೈಕ್, ಬೇರೆಯವರ ಮೆಚ್ಚುಗೆಗಾಗಿ ಹಾತೊರೆಯುತ್ತೇವೆ. ಆ ಮೆಚ್ಚುಗೆ ಸಿಗದಿದ್ದಾಗ ನಿರಾಶೆಗೊಳ್ಳುತ್ತೇವೆ, ನಮ್ಮ ಮೌಲ್ಯವನ್ನೇ ಪ್ರಶ್ನಿಸಿಕೊಳ್ಳುತ್ತೇವೆ. ಆದರೆ ಕೂಷ್ಮಾಂಡಾದೇವಿ ನಮಗೆ ನೆನಪಿಸುವುದೇನೆಂದರೆ, ನಿಮ್ಮ ಮೌಲ್ಯ ಬೇರೆಯವರ ಅಭಿಪ್ರಾಯದಿಂದ ನಿರ್ಧಾರವಾಗುವುದಿಲ್ಲ, ಅದು ನಿಮ್ಮ ಆಂತರಿಕ ಬೆಳಕಿನಿಂದಲೇ ನಿರ್ಧಾರವಾಗುತ್ತದೆ. ನಿಮ್ಮ ಒಳಗಿನ ಆ ಬೆಳಕನ್ನು ಗುರುತಿಸಿ, ಅದನ್ನು ಪೋಷಿಸಿ, ಅದನ್ನು ಬೆಳಗಿಸಿ, ಆಗ ಇಡೀ ಪ್ರಪಂಚವೇ ನಿಮ್ಮ ಬೆಳಕಿನಿಂದ ಬೆಳಗುತ್ತದೆ. ಸ್ಕಂದಮಾತಾ ಎಂದರೆ ಸ್ಕಂದನ ತಾಯಿ ಎಂದರ್ಥ. ಈ ರೂಪದಲ್ಲಿ ದೇವಿ ತನ್ನ ಮಗು ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪ್ರೀತಿಯಿಂದ ಪೋಷಿಸುತ್ತಿರುವ ಭಂಗಿಯಲ್ಲಿ ಚಿತ್ರಲಾಗಿದೆ. ಸ್ಕಂದ ದೇವಸೇನಾಪತಿಯಾಗಿ ತಾರಕಾಸುರನನ್ನು ಸಂಹರಿಸಲು ಜನಿಸಿದವನು. ಒಂದು ಕಡೆ ಮಗುವಿನ ಮೃದುತ್ವ, ಇನ್ನೊಂದು ಕಡೆ ಆ ಮಗು ಮುಂದೆ ಮಾಡಲಿರುವ ಮಹಾಕಾರ್ಯ. ಈ ಎರಡರ ನಡುವಿನ ಸೇತುವೆಯೇ ಸ್ಕಂದಮಾತಾ. ಪ್ರಪಂಚದ ಪ್ರತಿಯೊಂದು ಮಹಾಸಾಧನೆಯ ಹಿಂದೆಯೂ ಒಬ್ಬ ತಾಯಿಯ ತ್ಯಾಗವಿದೆ ಎಂಬುದನ್ನು ಈ ರೂಪ ನಮಗೆ ನೆನಪಿಸುತ್ತದೆ. ಒಬ್ಬ ತಾಯಿ ತನ್ನ ಮಗುವಿಗಾಗಿ ಎಷ್ಟು ತ್ಯಾಗ ಮಾಡುತ್ತಾಳೆ ಎಂದು ನಾವು ಸಂಪೂರ್ಣವಾಗಿ ಎಂದೂ ಅರ್ಥಮಾಡಿಕೊಳ್ಳಲಾರೆವು. ರಾತ್ರಿಯಿಡೀ ನಿದ್ರೆಗೆಟ್ಟು ಮಗುವನ್ನು ಪೋಷಿಸುವುದು,
ತನ್ನ ಆಸೆ ಆಕಾಂಕ್ಷೆಗಳನ್ನೇ ಬದಿಗಿಟ್ಟು ಮಗುವಿನ ಭವಿಷ್ಯಕ್ಕಾಗಿ ದುಡಿಯುವುದು, ಮಗುವಿಗೆ ಯಾವುದೇ ತೊಂದರೆ ಬಂದರೂ ಸ್ವಂತ ಪ್ರಾಣವನ್ನೇ ಪಣಕ್ಕಿಟ್ಟು ರಕ್ಷಿಸುವುದು, ಇವೆಲ್ಲ ಸಾಮಾನ್ಯ ತಾಯಂದಿರ ಅಸಾಮಾನ್ಯ ಗುಣಗಳು. ಆದರೆ ಸ್ಕಂದಮಾತಾದೇವಿಯ ಈ ಸ್ವರೂಪ ಕೇವಲ ಜೈವಿಕ ಮಾತೃತ್ವಕ್ಕೆ ಸೀಮಿತವಲ್ಲ. ಇದೊಂದು ವಿಶ್ವಾತ್ಮಕ ಸಂದೇಶ. ಪೋಷಣೆ ಎಂಬುದು ಕೇವಲ ಮಗುವನ್ನು ಬೆಳೆಸುವುದಷ್ಟೇ ಅಲ್ಲ, ಅದೊಂದು ಜೀವನ ಮೌಲ್ಯ. ನಿಮ್ಮ ಕನಸುಗಳನ್ನೂ ಒಂದು ಮಗುವಿನಂತೆಯೇ ಪೋಷಿಸಬೇಕು. ಒಂದು ಕನಸು ಹುಟ್ಟಿದ ಕೂಡಲೇ ಅದು ಪೂರ್ಣವಾಗುವುದಿಲ್ಲ. ಅದಕ್ಕೆ ನಿರಂತರ ಆರೈಕೆ ಬೇಕು, ರಕ್ಷಣೆ ಬೇಕು, ಪ್ರೀತಿ ಬೇಕು. ಎಷ್ಟೋ ಜನ ತಮ್ಮ ಕನಸುಗಳನ್ನು ಪೋಷಿಸದೆ ಅರ್ಧದಲ್ಲೇ ಬಿಟ್ಟುಬಿಡುತ್ತಾರೆ. ಆದರೆ ಒಬ್ಬ ತಾಯಿ ತನ್ನ ಮಗು ಎಷ್ಟೇ ಅಸ್ವಸ್ಥವಾಗಿದ್ದರೂ, ಎಷ್ಟೇ ದುರ್ಬಲವಾಗಿದ್ದರೂ ಅದನ್ನು ಬಿಟ್ಟುಕೊಡುವುದಿಲ್ಲ. ಅದೇ ಬದ್ಧತೆ ನಿಮ್ಮ ಕನಸುಗಳ ಬಗ್ಗೆಯೂ ಇರಬೇಕು. ಇನ್ನೊಂದು ಆಳವಾದ ವಿಚಾರ. ಸ್ಕಂದಮಾತಾದೇವಿ ತನ್ನ ಮಗುವನ್ನು ಪ್ರೀತಿಯಿಂದ ಪೋಷಿಸಿದರೂ ಆ ಮಗುವನ್ನು ಯುದ್ಧಕ್ಕೆ, ಅಂದರೆ ಅಸುರ ಸಂಹಾರದ ಮಹಾಕಾರ್ಯಕ್ಕೆ ಕಳುಹಿಸಲು ವಿಂಜರಿಲಿಲ್ಲ. ಇದೇ ನಿಜವಾದ ಮಾತೃತ್ವ. ಪ್ರೀತಿ ಮತ್ತು ಮಗುವಿನ ಬೆಳವಣಿಗೆಗೆ ಬೇಕಾದ ಸ್ವಾತಂತ್ರ್ಯ, ಈ ಎರಡರ ನಡುವಿನ ಸಮತೋಲನ. ಇಂದಿನ ಪೋಷಕರಲ್ಲಿ ಎಷ್ಟೋ ಬಾರಿ ಅತಿಯಾದ ರಕ್ಷಣೆಯ ಭಾವ ಕಂಡುಬರುತ್ತದೆ. ಇದರಿಂದ ಮಕ್ಕಳು ಸ್ವಾವಲಂಬಿಗಳಾಗಲು ಸಾಧ್ಯವಾಗುವುದಿಲ್ಲ. ನಿಜವಾದ ಪ್ರೀತಿ ಎಂದರೆ ಬಿಗಿಯಾಲಿ ಹಿಡಿದಿಟ್ಟುಕೊಳ್ಳುವುದಲ್ಲ, ಸರಿಯಾದ ಸಮಯದಲ್ಲಿ ಬಿಟ್ಟುಕೊಡುವುದೂ ಆಗಿದೆ. ಅವರ ಸ್ವಂತ ಹಾದಿಯನ್ನು ಕಂಡುಕೊಳ್ಳಲು ಅವಕಾಶ ಕೊಡುವುದೂ ಆಗಿದೆ. ಸ್ಕಂದಮಾತಾದೇವಿಯ ವಾಹನ ಸಿಂಹ. ತಾಯಿಯ ಮೃದುತ್ವದ ಜೊತೆಗೆ ಸಿಂಹದ ಶೌರ್ಯವೂ ಇಲ್ಲಿ ಸೇರಿಕೊಂಡಿದೆ. ಪ್ರತಿಯೊಬ್ಬ ತಾಯಿಯ ಒಳಗೂ ಒಬ್ಬ ಯೋಧೆ ಅಡಗಿದ್ದಾಳೆ. ತನ್ನ ಮಕ್ಕಳ ರಕ್ಷಣೆಗಾಗಿ ಯಾವ ಎತ್ತರಕ್ಕೂ ಏರಬಲ್ಲ ಶಕ್ತಿ ಆಕೆಯಲ್ಲಿದೆ. ಈ ನವರಾತ್ರಿಯಲ್ಲಿ ನಾವೆಲ್ಲ ನಮ್ಮ ತಾಯಂದಿರಿಗೆ, ನಮ್ಮ ಜೀವನದಲ್ಲಿ ಪೋಷಣೆ ನೀಡಿದ ಎಲ್ಲಾ ಮಾತೃಸ್ವರೂಪಿಗಳಿಗೆ ಗೌರವ ಸಲ್ಲಿಸೋಣ. ಕಾತ್ಯಾಯಿನಿ ದೇವಿಯ ಜನ್ಮಕಥೆ ಅತ್ಯಂತ ಶಕ್ತಿಶಾಲಿಯಾಗಿದೆ. ಮಹಿಷಾಸುರನ ಅತ್ಯಾಚಾರದಿಂದ ಬೇಸತ್ತ ದೇವತೆಗಳೆಲ್ಲ ಒಟ್ಟಾಗಿ ತಮ್ಮ ತಮ್ಮ ತೇಜಸ್ಸನ್ನು ಒಂದೆಡೆ ಸೇರಿಸಿದಾಗ ಆ ಸಂಯುಕ್ತ ತೇಜಸ್ಸಿನಿಂದ ಜನಿಸಿದವಳೇ ಕಾತ್ಯಾಯಿನಿ. ಋಷಿ ಕಾತ್ಯಾಯನನ ಆಶ್ರಮದಲ್ಲಿ ಮೊದಲು ಪೂಜಿಸಲ್ಪಟ್ಟ ಕಾರಣ ಈ ಹೆಸರು ಬಂತು. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಏನೆಂದರೆ, ಒಬ್ಬಂಟಿ ಶಕ್ತಿಯಿಂದ ಸಾಧ್ಯವಾಗದ ಕಾರ್ಯ ಎಲ್ಲರ ಶಕ್ತಿ ಒಟ್ಟಾದಾಗ ಸಾಧ್ಯವಾಯಿತು ಎಂಬುದು. ಈ ಕಥೆ ನಮಗೆ ಸಂಘಟಿತ ಶಕ್ತಿಯ ಮಹತ್ವವನ್ನು ಕಲಿಸುತ್ತದೆ. ಇಂದಿನ ಸಮಾಜದಲ್ಲಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಕಂಡಾಗ ಎಷ್ಟೋ ಜನ ನಾನೊಬ್ಬನೇ ಏನು ಮಾಡಬಲ್ಲೆ ಎಂದು ಸುಮ್ಮನಾಗಿಬಿಡುತ್ತೇವೆ. ಆದರೆ ದೇವತೆಗಳ ಈ ಕಥೆ ಹೇಳುವುದೇನೆಂದರೆ, ಒಂದೊಂದು ಸಣ್ಣ ಶಕ್ತಿಯೂ ಸೇರಿ ಒಂದು ಮಹಾಶಕ್ತಿಯಾಗುತ್ತದೆ. ಸಮಾಜದಲ್ಲಿ ಬದಲಾವಣೆ ತರಲು ಒಬ್ಬ ವ್ಯಕ್ತಿ ಸಾಕಾಗದೇ ಇರಬಹುದು, ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಮಾಣಿಕ ಪ್ರಯತ್ನ, ಸಂಕಲ್ಪ ಎಲ್ಲರೂ ಸೇರಿದಾಗ ಎಂಥಾದೇ ದೊಡ್ಡ ಅಸುರೀ ಶಕ್ತಿಯನ್ನು ಸೋಲಿಸಬಹುದು. ಕಾತ್ಯಾಯಿನಿ ದೇವಿಗೆ ಯೋಧದೇವಿ ಎಂಬ ಬಿರುದು ಇದೆ. ಈ ರೂಪದಲ್ಲಿ ಆಕೆ ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹೋರಾಡುವ ಶಕ್ತಿಯ ಸಂಕೇತ. ಜೀವನದಲ್ಲಿ ಶಾಂತಿ ಎಂಬುದು ಮುಖ್ಯವಾದರೂ ಕೆಲವೊಮ್ಮೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಡುವುದು ಅಷ್ಟೇ ಮುಖ್ಯ ಎಂಬುದನ್ನು ಈ ದೇವಿ ನಮಗೆ ಕಲಿಸುತ್ತಾಳೆ. ಎಷ್ಟೋ ಬಾರಿ ನಾವು ಶಾಂತಿಯ ಹೆಸರಿನಲ್ಲಿ ಅನ್ಯಾಯವನ್ನು ಸಹಿಸಿಕೊಳ್ಳುತ್ತೇವೆ, ಮೌನವಾಗಿ ಇರುತ್ತೇವೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಮೌನವೇ ಅನ್ಯಾಯಕ್ಕೆ ಬೆಂಬಲ ಕೊಟ್ಟಂತಾಗುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತುವುದೇ ನಿಜವಾದ ಧರ್ಮ. ಒಂದು ಸ್ವಾರಸ್ಯಕರ ವಿಚಾರ ಎಂದರೆ, ಕಾತ್ಯಾಯಿನಿ ದೇವಿಯನ್ನು ಗೋಪಿಕಾಸ್ತ್ರೀಯರು ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಲು ಪೂಜಿಸಿದ್ದರು ಎಂಬ ಉಲ್ಲೇಖ ಭಾಗವತದಲ್ಲಿ ಬರುತ್ತದೆ. ಇಲ್ಲಿ ಪ್ರೀತಿ, ಬಯಕೆ, ಆಶಯ ಮತ್ತು ಶೌರ್ಯ ಇವೆಲ್ಲವೂ ಒಟ್ಟಿಗೆ ಸೇರಿಬರುತ್ತವೆ. ನಿಮ್ಮ ಜೀವನದಲ್ಲಿ ನೀವು ಬಯಸುವ ಯಾವುದೇ ವಿಷಯ, ಒಳ್ಳೆಯ ಸಂಗಾತಿ, ಒಳ್ಳೆಯ ಕೆಲಸ, ಒಳ್ಳೆಯ ಜೀವನ ಇವೆಲ್ಲಕ್ಕೂ ಕೇವಲ ಪ್ರಾರ್ಥನೆ ಸಾಲದು, ಅದರ ಜೊತೆಗೆ ದೃಢ ಸಂಕಲ್ಪ, ಪ್ರಯತ್ನ ಬೇಕು ಎಂಬುದನ್ನು ಈ ಕಥೆ ಸೂಚಿಸುತ್ತದೆ. ಕಾತ್ಯಾಯಿನಿ ದೇವಿಯ ಆಯುಧ ಖಡ್ಲ. ಇದು ಅಜ್ಞಾನವನ್ನು ಕತ್ತರಿಸುವ ಸಂಕೇತ. ನಮ್ಮೊಳಗಿನ ಅಜ್ಞಾನ, ಭಯ, ಸಂಶಯ ಇವುಗಳನ್ನು ಕತ್ತರಿಸಿ ಹಾಕದೆ ನಾವು ಮುಂದೆ ಸಾಗಲಾಗುವುದಿಲ್ಲ. ಪ್ರತಿಯೊಬ್ಬರ ಒಳಗೂ ಒಂದು ಖಡ್ಗ ಇರುತ್ತದೆ. ಅದೇ ವಿವೇಚನೆಯ, ಸ್ಪಷ್ಟ ಚಿಂತನೆಯ ಶಕ್ತಿ. ಆ ಖಡ್ಗವನ್ನು ಝಳಪಿಸಿ ನಿಮ್ಮ ಜೀವನದ ಎಲ್ಲಾ ಅಡೆತಡೆಗಳನ್ನು ಕತ್ತರಿಸಿ ಮುಂದೆ ಸಾಗಿ. ದೇವಿಯ ಎಲ್ಲ ರೂಪಗಳಲ್ಲಿ ಕಾಳರಾತ್ರಿ ಅತ್ಯಂತ ಭಯಂಕರವಾಗಿ ಕಾಣುವ ರೂಪ. ಕಪ್ಪು ಬಣ್ಣದ ದೇಹ, ಬಿಚ್ಚಿದ ಕೂದಲು, ಕೆಂಪಾದ ಕಣ್ಣುಗಳು, ಗಳದಲ್ಲಿ ಮಿಂಚಿನಂತಹ ಹಾರ. ಇದನ್ನು ನೋಡಿದ ಕೂಡಲೇ ಭಯ ಹುಟ್ಟುತ್ತದೆ. ಆದರೆ ಇಲ್ಲಿ ಒಂದು ಅದ್ಭುತ ವಿರೋಧಾಭಾಸವಿದೆ. ಈ ಭಯಂಕರ ರೂಪವನ್ನು ಶುಭಂಕರಿ ಎಂದೂ ಕರೆಯುತ್ತಾರೆ, ಅಂದರೆ ಶುಭವನ್ನು ನೀಡುವವಳು ಎಂದರ್ಥ. ಈ ದೇವಿಯನ್ನು ಪೂಜಿಸಿದವರಿಗೆ ಎಂದೂ ಭಯ, ಅಗ್ನಿಭಯ, ಶತ್ರುಭಯ ಇರುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ವಿರೋಧಾಭಾಸದಲ್ಲೇ ಜೀವನದ ದೊಡ್ಡ ಸತ್ಯ ಅಡಗಿದೆ.
ಕತ್ತಲೆ ಎಂಬುದು ಯಾವಾಗಲೂ ಕೆಟ್ಟದ್ದೇ ಎಂದು ನಾವು ಭಾವಿಸುತ್ತೇವೆ. ಆದರೆ ಪ್ರತಿಯೊಂದು ಬೀಜವೂ ಮೊಳಕೆಯೊಡೆಯುವುದು ಮಣ್ಣಿನ ಕತ್ತಲೆಯಲ್ಲೇ. ಪ್ರತಿಯೊಂದು ಮಗುವೂ ಬೆಳೆಯುವುದು ತಾಯಿಯ ಗರ್ಭದ ಕತ್ತಲೆಯಲ್ಲೇ. ಜೀವನದಲ್ಲಿ ಬರುವ ಕಷ್ಟದ ಕಾಲ, ದುಃಖದ ರಾತ್ರಿಗಳು ಕೂಡ ಇದೇ ರೀತಿ. ಅವು ನಮಗೆ ಭಯಂಕರವಾಗಿ ಕಾಣುತ್ತವೆ. ಆದರೆ ಆ ಕತ್ತಲೆಯ ಒಳಗೆ ನಮ್ಮ ಒಳಗಿನ ಶಕ್ತಿ ಮೌನವಾಗಿ ರೂಪುಗೊಳ್ಳುತ್ತಿರುತ್ತದೆ. ಕಾಳರಾತ್ರಿ ದೇವಿ ನಮಗೆ ಕಲಿಸುವ ಪಾಠ ಇದೆ. ಕತ್ತಲೆಗೆ ಹೆದರಬೇಡಿ. ಆ ಕತ್ತಲೆಯನ್ನೇ ನಿಮ್ಮ ರೂಪಾಂತರದ ಸ್ಥಳವಾಗಿ ಬಳಸಿಕೊಳ್ಳಿ. ಈ ದೇವಿಯ ಇನ್ನೊಂದು ಹೆಸರು ಶುಭಂಕರಿ. ಆಕೆಯ ರೌದ್ರ ರೂಪ ಕೇವಲ ಅಸುರರಿಗೆ, ಅಂದರೆ ನಕಾರಾತ್ಮಕ ಶಕ್ತಿಗಳಿಗೆ ಮಾತ್ರ ಭಯಂಕರವಾಗಿದೆ. ಭಕ್ತರಿಗೆ, ಸಾಧಕರಿಗೆ ಆಕೆ ಸದಾ ಕರುಣಾಮಯಿ. ಇದೇ ರೀತಿ ಜೀವನದಲ್ಲಿ ಬರುವ ಕಠಿಣ ಸಂದರ್ಭಗಳು, ಕಠಿಣ ವ್ಯಕ್ತಿಗಳು ಕೂಡ ನಮ್ಮ ಮನೋಭಾವಕ್ಕೆ ಅನುಗುಣವಾಗಿ ಬೇರೆ ಬೇರೆಯಾಗಿ ಕಾಣುತ್ತಾರೆ. ಒಬ್ಬ ಕಠಿಣ ಗುರುವೋ, ಕಠಿಣ ಮೇಲಧಿಕಾರಿಯೋ ನಮಗೆ ಆ ಕ್ಷಣದಲ್ಲಿ ಭಯಂಕರವಾಗಿ ಕಾಂಡರೂ, ಅವರ ಆ ಕಠಿಣತೆಯೇ ನಮ್ಮನ್ನು ಎಷ್ಟೋ ಬಾರಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸಿರುತ್ತದೆ ಎಂಬುದನ್ನು ನಂತರ ಅರ್ಥಮಾಡಿಕೊಳ್ಳುತ್ತೇವೆ. ಜೀವನದಲ್ಲಿ ಎಷ್ಟೋ ಜನ ಸಾವಿನ ಭಯ, ವೈಫಲ್ಯದ ಭಯ, ಏಕಾಂಗಿತನದ ಭಯದಿಂದ ನಿತ್ಯ ನರಳಿಸುತ್ತಿರುತ್ತಾರೆ. ಆ ಭಯವೇ ಅವರ ಬೆಳವಣಿಗೆಗೆ ಅತಿದೊಡ್ಡ ಅಡ್ಡಿಯಾಗಿರುತ್ತದೆ. ಕಾಳರಾತ್ರಿ ದೇವಿಯ ಆರಾಧನೆ ನಮಗೆ ಕಲಿಸುವುದೇನೆಂದರೆ, ಭಯದ ಮೂಲಕ್ಕೆ ನೇರವಾಗಿ ಎದುರುಗೊಳ್ಳಿ. ನೀವು ಯಾವುದಕ್ಕೆ ಹೆದರುತ್ತೀರೋ ಅದನ್ನೇ ಎದುರಿಸಲು ಪ್ರಾರಂಭಿಸಿ. ಆ ಭಯ ತನ್ನಷ್ಟಕ್ಕೆ ಕರಗಿ ಹೋಗುತ್ತದೆ. ಈಜು ಕಲಿಯುವ ಮೊದಲು ನೀರಿಗೆ ಹೆದರುವ ಮಗು ಒಮ್ಮೆ ನೀರಿನಲ್ಲಿಳಿದ ಮೇಲೆ ಆ ಭಯ ಆನಂದವಾಗಿ ಬದಲಾಗುವಂತೆ ನಿಮ್ಮ ಜೀವನದ ಎಲ್ಲಾ ಭಯಗಳು ನೇರ ಮುಖಾಮುಖಿಯಿಂದ ಮಾತ್ರ ಕರಗುತ್ತವೆ. ಕಾಳರಾತ್ರಿ ದೇವಿಯ ವಾಹನ ಕತ್ತೆ. ಇದು ಆಶ್ಚರ್ಯಕರವಾಗಿ ಕಾಣಬಹುದು. ಆದರೆ ಕತ್ತೆ ಎಂದರೆ ಅಹಂಕಾರರಹಿತ, ಸೇವಾ ಮನೋಭಾವದ ಸಂಕೇತ. ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ, ಎಷ್ಟೇ ಭಯಂಕರ ರೂಪ ಹೊಂದಿದ್ದರೂ ವಿನಮ್ರತೆ ಇರಬೇಕು ಎಂಬ ಪಾಠವನ್ನು ಈ ದೇವಿ ನಮಗೆ ಕಲಿಸುತ್ತಾಳೆ. ಮಹಾಗೌರಿ ದೇವಿಯ ಕಥೆ ಅತ್ಯಂತ ಹೃದಯಸ್ಪರ್ಶಿಯಾಗಿದೆ. ಸುದೀರ್ಘಕಾಲ ತಪಸ್ಸು ಮಾಡಿದ ಪಾರ್ವತೀ ದೇವಿಯ ದೇಹ ತಪಸ್ಸಿನ ತಾಪದಿಂದ, ಬಿಸಿಲಿನಿಂದ, ಕಠಿಣ ಜೀವನದಿಂದ ಕಪ್ಪಾಗಿ ಹೋಗಿತ್ತು. ಆಗ ಶಿವ ಆಕೆಯ ಈ ತಪಸ್ಸಿಗೆ ಮೆಚ್ಚಿ ಗಂಗಾಜಲದಿಂದ ಆಕೆಯ ದೇಹವನ್ನು ಶುದ್ಧಗೊಳಿಸಿದನು. ಆಗ ಆಕೆಯ ದೇಹ ಮಂಜಿನಂತೆ ಬೆಳ್ಳಗಾಯಿತು. ಆದ್ದರಿಂದ ಮಹಾಗೌರಿ ಎಂಬ ಹೆಸರು ಬಂತು. ಈ ಕಥೆಯಲ್ಲಿ ಒಂದು ಸುಂದರ ಸಂದೇಶ ಅಡಗಿದೆ. ತಪಸ್ಸಿನ, ಶ್ರಮದ ಫಲವಾಗಿ ಬಂದ ಕಪ್ಪುತನ ಅವಮಾನದ ಸಂಗತಿಯಲ್ಲ, ಬದಲಿಗೆ ಅದೇ ಶುದ್ಧತೆಗೆ, ಪರಿಶುದ್ಧ ಪ್ರೀತಿಗೆ ಕಾರಣವಾಯಿತು. ಇಂದಿನ ಸಮಾಜದಲ್ಲಿ ನಾವು ಬಾಹ್ಯ ಸೌಂದರ್ಯಕ್ಕೆ, ಬಣ್ಣಕ್ಕೆ ಎಷ್ಟೊಂದು ಮಹತ್ವ ಕೊಡುತ್ತೇವೆ ಎಂದು ಯೋಚಿಸಿ ನೋಡಿ. ಆದರೆ ದೇವಿಯ ಈ ಕಥೆ ಹೇಳುವುದೇನೆಂದರೆ, ನಿಜವಾದ ಸೌಂದರ್ಯ ಬಾಹ್ಯ ರೂಪದಲ್ಲಿಲ್ಲ, ಅದು ಆಂತರಿಕ ಶುದ್ಧತೆಯಲ್ಲಿದೆ, ಆಂತರಿಕ ಸಂಕಲ್ಪ ಮತ್ತು ಪ್ರೀತಿಯ ಪರಿಶುದ್ಧತೆಯಲ್ಲಿದೆ. ಮಹಾಗೌರಿ ದೇವಿಯ ಸ್ವಭಾವ ಅತ್ಯಂತ ಶಾಂತ, ಕ್ಷಮಾಶೀಲ ಎಂದು ವರ್ಣಿಸಲಾಗುತ್ತದೆ. ಆಕೆಯನ್ನು ಪೂಜಿಸಿದವರೆಲ್ಲಾ ಪಾಪಗಳೂ ನಾಶವಾಗುತ್ತವೆ, ಎಲ್ಲಾ ದೋಷಗಳೂ ಪರಿಹಾರವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸಂದೇಶ ನಮ್ಮ ವೈಯಕ್ತಿಕ ಜೀವನಕ್ಕೂ ಅನ್ವಯಿಸುತ್ತದೆ. ನಾವೆಷ್ಟೋ ಬಾರಿ ನಮ್ಮ ಹಿಂದಿನ ತಪ್ಪುಗಳನ್ನು, ನಮ್ಮ ಹಿಂದಿನ ವೈಫಲ್ಯಗಳನ್ನು ಮನಸ್ಸಿನಲ್ಲೇ ಹೊತ್ತುಕೊಂಡು ಜೀವಿಸುತ್ತೇವೆ. ಆ ತಪ್ಪುಗಳ ಭಾರ ನಮ್ಮನ್ನು ಮುಂದೆ ಸಾಗಲು ಬಿಡುವುದಿಲ್ಲ. ಮಹಾಗೌರಿ ದೇವಿ ನಮಗೆ ಕಲಿಸುವ ಪಾಠವೇನೆಂದರೆ, ಸ್ವಂತ ತಪ್ಪುಗಳನ್ನು ಕ್ಷಮಿಸಿಕೊಳ್ಳಲು ಕಲಿಯಿರಿ. ಆತ್ಮಕ್ಷಮೆಯಿಲ್ಲದೆ ಆತ್ಮಶುದ್ಧಿ ಸಾಧ್ಯವಿಲ್ಲ. ಬೇರೆಯವರನ್ನು ಕ್ಷಮಿಸುವುದೂ ಅಷ್ಟೇ ಮುಖ್ಯ. ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದರೆ, ಆ ದ್ವೇಷವನ್ನು, ಆ ಕೋಪವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ಅದು ಆ ವ್ಯಕ್ತಿಗಿಂತ ಹೆಚ್ಚಾಗಿ ನಿಮ್ಮನ್ನೇ ಸುಡುತ್ತದೆ. ಕಲ್ಲಿದ್ದಲನ್ನು ಇನ್ನೊಬ್ಬರ ಮೇಲೆ ಎಸೆಯಬೇಕೆಂದು ಕೈಯಲ್ಲಿ ಹಿಡಿದುಕೊಂಡಿದ್ದರೆ ಮೊದಲು ಸುಡುವುದು ನಿಮ್ಮ ಕೈಯನ್ನೇ. ಕ್ಷಮೆ ಎಂಬುದು ಇನ್ನೊಬ್ಬರಿಗಾಗಿಯಲ್ಲ, ಅದು ಸ್ವಂತ ಮನಸ್ಸಿನ ಶಾಂತಿಗಾಗಿ, ಸ್ವಂತ ಮುಕ್ತಿಗಾಗಿ. ಮಹಾಗೌರಿಯ ಬೆಳ್ಳನಿಯ, ಶಾಂತ ರೂಪ ನಮಗೆ ಈ ಆಂತರಿಕ ಶುದ್ಧತೆಯ, ಆಂತರಿಕ ಶಾಂತಿಯ ದಾರಿಯನ್ನು ತೋರಿಸುತ್ತದೆ. ಆಕೆಯ ವಾಹನ ವೃಷಭ ಮತ್ತೆ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಶಾಂತಿ ಮತ್ತು ಸ್ಥಿರತೆಯ ಮತ್ತೊಂದು ಸಂಕೇತ. ದೀರ್ಘ ತಪಸ್ಸಿನ ನಂತರ ಬರುವ ಫಲ ಯಾವಾಗಲೂ ಶಾಂತಿಯುತವಾಗಿರುತ್ತದೆ, ಪರಿಶುದ್ಧವಾಗಿರುತ್ತದೆ ಎಂಬುದನ್ನು ಈ ರೂಪ ಸಾರಿಸುತ್ತದೆ. ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟಿದ್ದರೂ, ಎಷ್ಟೇ ಕಪ್ಪಾದ ಕಾಲಘಟ್ಟಗಳನ್ನು ಹಾದು ಬಂದಿದ್ದರೂ, ಅಂತ್ಯದಲ್ಲಿ ಆ ಶ್ರಮವೇ ನಿಮಗೆ ಶುದ್ಧತೆಯ, ಶಾಂತಿಯ, ಪರಿಪೂರ್ಣತೆಯ ಬೆಳಕನ್ನು ತಂದುಕೊಡುತ್ತದೆ ಎಂಬ ಭರವಸೆ ಇಟ್ಟುಕೊಳ್ಳಿ. ಸಿದ್ಧಿದಾತ್ರೀ ದೇವಿ, ಈ ಹೆಸರಿನ ಅರ್ಥವೇ ಎಲ್ಲಾ ಸಿದ್ಧಿಗಳನ್ನು ನೀಡುವವಳು ಎಂದು.
ಪುರಾಣಗಳ ಪ್ರಕಾರ ಶಿವನು ಸಹ ಈ ದೇವಿಯ ಆರಾಧನೆಯಿಂದಲೇ ಎಲ್ಲಾ ಸಿದ್ಧಿಗಳನ್ನು ಪಡೆದು ಅರ್ಧನಾರೀಶ್ವರನಾದನು ಎಂಬ ಕಥೆಯಿದೆ. ಈ 9ನೇ ರೂಪದಲ್ಲಿ ದೇವಿ ಕಮಲದ ಮೇಲೆ ಕುಳಿತಿರುತ್ತಾಳೆ. ಆಕೆಯ ಬಳಿ ಎಲ್ಲಾ ಸಿದ್ಧಿಗಳೂ ಇರುತ್ತವೆ. 9 ರೂಪಗಳ ಈ ಇಡೀ ಪಯಣವನ್ನು ಒಮ್ಮೆ ಹಿಂತಿರುಗಿ ನೋಡಿ. ಶೈಲಪುತ್ರಿಯ ಸ್ಥಿರತೆಯಿಂದ ಪ್ರಾರಂಭವಾಗಿ ಬ್ರಹ್ಮಚಾರಿಣಿಯ ತಪಸ್ಸು, ಚಂದ್ರಘಂಟಾಳ ಶೌರ್ಯ ಶಾಂತಿಯ ಸಮತೋಲನ, ಕೂಷ್ಮಾಂಡಾಳ ಆಂತರಿಕ ಬೆಳಕು, ಸ್ಕಂದಮಾತಾಳ ಪೋಷಣೆ, ಕಾತ್ಯಾಯನಿಯ ನ್ಯಾಯಪ್ರಜ್ಞೆ, ಕಾಳರಾತ್ರಿಯ ನಿರ್ಭಯತೆ, ಮಹಾಗೌರಿಯ ಶುದ್ಧತೆ ಮತ್ತು ಕ್ಷಮೆ, ಈ ಎಲ್ಲಾ ಗುಣಗಳು ಒಬ್ಬ ವ್ಯಕ್ತಿಯ ಒಳಗೆ ಒಟ್ಟುಗೂಡಿದಾಗ ಮಾತ್ರ ನಿಜವಾದ ಸಿದ್ಧಿ, ನಿಜವಾದ ಪೂರ್ಣತೆ ಸಾಧ್ಯ ಎಂಬುದೇ ಈ 9ನೇ ರೂಪ ಸಾರುವ ಸಂದೇಶ. ಸ್ನೇಹಿತರೆ, ಈ ನವರೂಪಗಳ ಕಥೆ ಕೇವಲ ಪೌರಾಣಿಕ ಕಥೆಗಳಲ್ಲ. ಇವು ನಮ್ಮೊಳಗಿನ 9 ಶಕ್ತಿಗಳ ಪ್ರತಿಬಿಂಬ. ಪ್ರತಿಯೊಬ್ಬ ಮನುಷ್ಯನ ಒಳಗೂ ಈ ಎಲ್ಲಾ ಶಕ್ತಿಗಳು ಬೀಜರೂಪದಲ್ಲಿ ಅಡಗಿವೆ. ಬೇಕಾಗಿರುವುದು ಕೇವಲ ಆ ಬೀಜಗಳನ್ನು ಜಾಗೃತಗೊಳಿಸುವ ಪ್ರಯತ್ನ. ಜೀವನದಲ್ಲಿ ಸ್ಥಿರತೆ ಬೇಕಾದಾಗ ಶೈಲಪುತ್ರಿಯನ್ನು ನೆನಪಿಸಿಕೊಳ್ಳಿ. ಸಂಯಮ ಬೇಕಾದಾಗ ಬ್ರಹ್ಮಚಾರಿಣಿಯನ್ನು, ಧೈರ್ಯ ಬೇಕಾದಾಗ ಚಂದ್ರಘಂಟಾಳನ್ನು, ಸೃಜನಶೀಲತೆ ಬೇಕಾದಾಗ ಕೂಷ್ಮಾಂಡಾಳನ್ನು, ಪ್ರೀತಿ ಬೇಕಾದಾಗ ಸ್ಕಂದಮಾತಾಳನ್ನು, ನ್ಯಾಯಪ್ರಜ್ಞೆ ಬೇಕಾದಾಗ ಕಾತ್ಯಾಯನಿಯನ್ನು, ನಿರ್ಭಯತೆ ಬೇಕಾದಾಗ ಕಾಳರಾತ್ರಿಯನ್ನು, ಶುದ್ಧತೆ ಬೇಕಾದಾಗ ಮಹಾಗೌರಿಯನ್ನು ನೆನಪಿಸಿಕೊಳ್ಳಿ. ಇವೆಲ್ಲವೂ ಒಟ್ಟುಗೂಡಿದಾಗ ನೀವು ಸ್ವತಃ ಸಿದ್ಧಿದಾತ್ರಿಯಾಗುತ್ತೀರಿ. ಪೂರ್ಣತೆಯ ಆ ಪರಮಸ್ಥಿತಿಯನ್ನು ತಲುಪುತ್ತೀರಿ. ಜೀವನವೆಂಬುದೇ ಒಂದು ನವರಾತ್ರಿ. ಪ್ರತಿಯೊಂದು ಸವಾಲು ಒಂದೊಂದು ರಾತ್ರಿ. ಪ್ರತಿಯೊಂದು ಸವಾಲನ್ನು ದಾಟಿದಾಗ ನಮ್ಮೊಳಗೆ ಒಂದೊಂದು ಹೊಸ ಶಕ್ತಿ ಜಾಗೃತವಾಗುತ್ತದೆ. ಕತ್ತಲೆಯನ್ನು ಹೆದರಿ ಓಡಿಹೋಗುವ ಬದಲು ಆ ಕತ್ತಲೆಯನ್ನೇ ಎದುರಿಸಿ ಆ ಕತ್ತಲೆಯ ಒಳಗೆ ನಿಮ್ಮ ಆಂತರಿಕ ಬೆಳಕನ್ನು ಕಂಡುಕೊಳ್ಳಿ. ಇಂದಿನಿಂದಲೇ ನಿರ್ಧರಿಸಿ, ನಾನು ಪರ್ವತದಂತೆ ಸ್ಥಿರವಾಗಿ ನಿಲ್ಲುತ್ತೇನೆ. ನನ್ನ ಗುರಿಗಾಗಿ ತಪಸ್ಸು ಮಾಡುತ್ತೇನೆ. ಶೌರ್ಯ ಮತ್ತು ಕರುಣೆಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುತ್ತೇನೆ. ನನ್ನ ಆಂತರಿಕ ಬೆಳಕಿನಿಂದಲೇ ಬೆಳಗುತ್ತೇನೆ. ನನ್ನ ಪ್ರೀತಿಪಾತ್ರರನ್ನು ಪೋಷಿಸುತ್ತೇನೆ. ಸತ್ಯಕ್ಕಾಗಿ ಧ್ವನಿ ಎತ್ತುತ್ತೇನೆ. ಭಯವಿಲ್ಲದೆ ಜೀವಿಸುತ್ತೇನೆ. ಶುದ್ಧ ಮನಸ್ಸಿನಿಂದ ಕ್ಷಮಿಸುತ್ತೇನೆ ಎಂದು ಈ 9 ಸಂಕಲ್ಪಗಳೇ ನಿಮ್ಮನ್ನು ಪೂರ್ಣತೆಯ ಕಡೆಗೆ, ನಿಜವಾದ ಸಿದ್ಧಿಯ ಕಡೆಗೆ ಕೊಂಡೊಯ್ಯುತ್ತವೆ. ಆ ಜಗನ್ಮಾತೆಯ ಶಕ್ತಿ ನಿಮ್ಮೆಲ್ಲರ ಒಳಗೂ ಸದಾ ಜಾಗೃತವಾಗಿರಲಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಬೆಳಗಿಸಲಿ. ಜೀವನದ ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರವೂ ಒಂದು ಸುಂದರ ಉಷಃಕಾಲ ಕಾಯುತ್ತಿದೆ ಎಂಬ ನಂಬಿಕೆಯೊಂದಿಗೆ ಮುಂದೆ ಸಾಗಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಾಮೆಂಟ್ ಮಾಡಿ, ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವಾದಿಸಲಿ. ವಂದನೆಗಳು.